ಇದೀಗ ನಮ್ಮೊಂದಿಗೆ ದಿನೇಶ್ ರಾವ್ ಅವರಿದ್ದಾರೆ, ಫೋರೆನ್ಸಿಕ್ ತಜ್ಞರು, ವಿಧಿವಿಜ್ಞಾನ ತಜ್ಞರು. ಮಾತನಾಡ್ತೀನಿ ಅವ್ರನ್ನ. ಸರ್, ನನ್ನ ಪ್ರಶ್ನೆ, ಎಷ್ಟೋ ಬಾರಿ ಒಂದು ಬಾಡಿ ಹೂತು ಹಾಕ್ಬಿಟ್ಟಿರ್ತಾರೆ, ಸಂಸ್ಕಾರ ಆಗಿ ಹೋಗಿರುತ್ತೆ, ಅಂಥ ಒಂದು ಬಾಡಿಯನ್ನು ಕೂಡ ಆಚೆ ತೆಗೆದು ಮತ್ತೆ ಅದನ್ನು ರೀಪೋಸ್ಟ್ಮಾರ್ಟಮ್ ಆರ್ ರೀಅಟಾಪ್ಸಿ ವಾಟೆವರ್ ಅದನ್ನು ಮಾಡಿ ಕೂಡ ಕೊಲೆ ಪತ್ತೆ ಹಚ್ಚಿದಂಥ ಉದಾಹರಣೆಗಳಿದ್ದಾಗ ಇಲ್ಲಿ 2 ದಿನ ಆಗೋಯ್ತು, 3 ದಿನ ಆದ ತಕ್ಷಣ ಕೊಳೆತು ಬಿಟ್ಟಿದ್ದರೆ ಕಷ್ಟ ಆಗ್ತಿತ್ತು ಅಂತ, ಅದು ಹೇಗೆ ಸರ್ ಅದು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಟ್ಸ್ ಅ ವೆರಿ ಗುಡ್ ಸೈಂಟಿಫಿಕ್ ಕ್ವಶನ್. ನೋಡಿ, ಈಗ ನಾವು ನೆಲದಿಂದ ತೆಗೆದ ವಿ ಕಾಲ್ ಇಟ್ ಅಸ್ ಎಕ್ಸುಮೇಷನ್ ಅಂತೀವಿ ನಾವು. ಅಂದ್ರೆ ಹೂತಿರೋ ಬಾಡಿನ ಆಚೆ ತೆಗೆದು ಇದ್ ಮಾಡಿದಾಗ ಅದುವಾಗ ನೋಡಿ, ಸಾಫ್ಟ್ ಟಿಶ್ಯೂ ಇಂಜುರೀಸ್ ಬೇರೆ, ಸ್ಕೆಲಿಟಲ್ ಇಂಜುರೀಸ್ ಬೇರೆ. ಸಾಫ್ಟ್ ಟಿಶ್ಯೂ ಇಂಜುರೀಸ್ ಅಂದ್ರೆ ಮಾಂಸಖಂಡಗಳಿಗೆ ಆಗಿರ್ತಕ್ಕಂಥ ಗಾಯಗಳು ಒಂದ್ಸಲಿ ಡಿಕಂಪೋಸಿಷನ್ ಬಂದಾಗ ಈ ಡಿಕಂಪೋಸಿಷನ್ ಚೇಂಜಸ್ ಮತ್ತೆ ಗಾಯಗಳಿಂದ ಆಗಿರ್ತಕ್ಕಂಥ ಚೇಂಜಸ್ ಎರಡು ಹೋಲಿಕೆ ಮತ್ತೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಆಗತ್ತೆ. ಅಂದ್ರೆ ಇದು ಗಾಯದಿಂದನೇ ಆಯ್ತಾ ಇಲ್ಲ ಡಿಕಂಪೋಸಿಷನ್ ಆಯ್ತಾ ಅಂತ ಅದನ್ನು ಹೇಳೋದು ಕಷ್ಟ ಆಗತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಫಿಕಲ್ಟಿ ವಿತ್ ಡಿಕಂಪೋಸ್ ಬಾಡಿ. ಈಗ ಎರಡನೇದು, ನೆಲದಿಂದ ಆಚೆ ತೆಗೆದಾಗ್ಲೂ ಅದೇ ಕಾರಣ. ಯಾಕಂದ್ರೆ ನೆಲದಿಂದ ಆಚೆ ತೆಗೆದಾಗ ಬಾಡಿ ಏನಾಗುತ್ತೆ, ಸ್ಕೆಲಿಟಲ್ ಇಂಜುರೀಸ್ ಮಾತ್ರ ನಮ್ಗೆ ಹೇಳಕ್ ಬರ್ತದೆ. ಅಂದ್ರೆ ಮೂಳೆಗಳ ಒಡೆದೋಗಿದ್ರೆ ಮಾತ್ರ ಅದ್ರ ಮೇಲಿರೋ ಗಾಯದಿಂದ ಒಡೆದಿದೆ ಅಂತ ಹೇಳ್ಬೋದು ಹೊರತು ಬರೇ ಮೂಳೆ ಇಂಟ್ಯಾಕ್ಟ್ ಇದ್ದು ಮಾಂಸಖಂಡಗಳಿಗೆ ಆಗಿರ್ತಕ್ಕಂಥ ಗಾಯಗಳನ್ನ ಹೇಳೋದು ಕಷ್ಟ ಆಗತ್ತೆ. ಯಾಕಂದ್ರೆ ಕೊಳ್ತಿರೋ ಬಾಡಿಗಳಲ್ಲೂ ಏಟು ಬಿದ್ದಿರೋ ಬಾಡಿಗಳು ಕೆಲವು ದಿವಸಗಳ ನಂತರ ಹೋಲಿಕೆ ಎರಡು ಒಟ್ಟಿಗೆ ಇರೋದ್ರಿಂದ ಗೊತ್ತೇ ಆಗೋದಿಲ್ಲ. ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಎರಡನೇದು, ಈಗ ಊತಿರೋ ಬಾಡಿನಲ್ಲಿ ಏನಾದ್ರೂ ಪಾಯ್ಸನ್ ಅಂಶ ಇದ್ರೆ ಕೆಲವು ಪಾಯ್ಸನ್ಗಳು ತುಂಬಾ ತಿಂಗಳು ವರ್ಷಗಳ ನಂತರನು ಊತಿರೋ ಬಾಡಿನಲ್ಲಿ ಸಿಗುತ್ತೆ. ಅವಾಗ ಕಾಸ್ ಆಫ್ ಡೆತ್ ನಾವು ಹೇಳಲಿಕ್ಕೆ ಬರ್ತದೆ. ಸೊ ಸ್ಕೆಲಿಟಲ್ ಟ್ರಾಮಾ ಇಲ್ಲ, ಫಾರ್ ಎಕ್ಸಾಂಪಲ್ ಗನ್ ಶಾಟ್ 1 ವರ್ಷ 2 ವರ್ಷ 3 ವರ್ಷ ಆದ್ಮೇಲೂ ನಾವು ಹೇಳ್ಬೋದು. ಅದೇ ಫ್ರಾಕ್ಚರ್ಸ್ 2 ವರ್ಷ 3 ವರ್ಷ ಅದನ್ನು ಹೇಳ್ಬೋದು. ಅದೇ ಮಾಂಸಖಂಡಗಳು ಕಟ್ಟಾಗಿರೋದು ಸ್ಟ್ಯಾಬ್ ಇಂಜುರೀಸ್ ಅಂದ್ರೆ ಏನು, ಚುಚ್ಚಿ ಸಾಯಿಸಿದಾನೆ, ಕೊಚ್ಚಿ ಸಾಯಿಸಿದಾನೆ, ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ದಟ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಸ್. ಸೊ ಈ ಆಧಾರದ ಮೇಲೆ ನಾವು ಹೇಗ್ ಸತ್ತ ಅಂತ ಹೇಳಲಿಕ್ಕೆ ಬರ್ತದೆ. ಬಟ್ ಇದರಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಈ ಕೇಸಲ್ಲಿ ಮೆಜಾರಿಟಿ ಆಫ್ ದ ಇಂಜುರೀಸ್ ಆರ್ ಸಾಫ್ಟ್ ಟಿಶ್ಯೂ ಇಂಜುರೀಸ್, ಎಕ್ಸೆಪ್ಟ್ ಆ ರಿಬ್ ಫ್ರಾಕ್ಚರ್ಸ್ ಬಿಟ್ರೆ ಎಲ್ಲಾನು ಸಾಫ್ಟ್ ಟಿಶ್ಯೂ ಇಂಜುರೀಸ್. ಸಾಫ್ಟ್ ಟಿಶ್ಯೂ ಇಂಜುರೀಸ್ ಏನಾಗುತ್ತೆ, ಕೊಳ್ತಾಗ ಸಾಫ್ಟ್ ಟಿಶ್ಯೂ ಇಂಜುರೀಸ್ ಅಂದ್ರೆ ಏನು, ರಕ್ತಸ್ರಾವ ಮಾಂಸಖಂಡಗಳ ಮಧ್ಯದಲ್ಲಿ ಏಟು ಬಿದ್ದಾಗ ಆಗತ್ತೆ. ದಟ್ ಈಸ್ ಸಾಫ್ಟ್ ಟಿಶ್ಯೂ ಇಂಜುರೀಸ್. ಕಂಟ್ಯೂಷನ್ಸ್ ಅಂತೀವಿ, ಇಲ್ಲ ಲ್ಯಾಸರೇಷನ್ಸ್ ಅಂತೀವಿ. ಬಟ್ ನಾವು ಡಿಕಂಪೋಸಿಷನ್ ಸ್ಟಾರ್ಟ್ ಆದಾಗ ಅದನ್ನು ರಕ್ತಸ್ರಾವ ಡಿಕಂಪೋಸಿಷನ್ ಪ್ರೋಸೆಸ್ ಇಂದಾಗಿ ಅದನ್ನು ಬ್ಲಾಕ್ ಕಲರ್ ಚೇಂಜ್ ಆಗುತ್ತೆ. ಈ ಬ್ಲಾಕ್ ಕಲರ್ಗೂ ಆ ಬ್ಲಾಕ್ ಕಲರ್ಗೂ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಆಗಿ ಇದು ಗಾಯನೋ ಇಲ್ಲ ಡಿಕಂಪೋಸಿಷನ್ ಅಂತ ಹೇಳೋದು ಡಾಕ್ಟರ್ ಕಷ್ಟ ಆಗಿರೋದ್ರಿಂದ, ದಟ್ಸ್ ವಾಟ್ ಐ ಸೆಡ್, ಇಟ್ ಇಸ್ ಅ ವೆರಿ ಲಕ್ಕಿ ದಟ್ ಫ್ರೆಶ್ ಬಾಡಿ ಇದ್ದಾಗ ವಾಚ್ಮನ್ ನೋಡಿದಾನೆ. ಬಟ್ ಏನಾದ್ರೂ 1-2 ದಿವಸ ಕಳೆದಿದ್ರೆ, ಡಿಕಂಪೋಸಿಷನ್ ಆಗಿದ್ರೆ, ಗಾಯಗಳು ಯಾವ್ದ್ರಿಂದ ಆಯ್ತು, ಆಮೇಲೆ ಯಾವ್ದು ಒಳ್ಳೆ ಗಾಯ ಎಕ್ಸೆಪ್ಟ್ ರಿಪ್ ಫ್ರಾಕ್ಚರ್ ಬೇರೆ ಯಾವುದೇ ಗಾಯನು ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು. ಸರ್, ಈಗ ದರ್ಶನ್ ಮನೆಗೆ ಬಂದರು, ದರ್ಶನ್ದು ಶೂ ವಶಪಡಿಸ್ಕೊಂಡಿದ್ದಾರೆ, ಬಟ್ಟೆಗಳು ಅವತ್ತು ಯಾವ್ದು ಬಳಸಿದ್ರು ವಶಪಡಿಸ್ಕೊಂಡಿದ್ದಾರೆ, ಇದು ಕೇಳಿದ್ವಿ. ತದನಂತರದಲ್ಲಿ ಹೋಗಿ ಅಲ್ಲಿ ಬಕೆಟ್ ಇತ್ತು, ಮಗ್ಗಿತ್ತು, ದರ್ಶನ್ ಸ್ನಾನ ಮಾಡಿದ್ದಾರೆ. ಈ ಬಕೆಟ್ ಮಗ್ಗೆಲ್ಲ ಅದು ಹೇಗೆ ಸರ್, ಅದು ಯಾವ ಥರದಲ್ಲಿ ಒಂದು ಎವಿಡೆನ್ಸ್ ಆಗಬಹುದು ಅಂತ? ಇಲ್ಲ, ಇದು ಏನಂದ್ರೆ ದಟ್ ಈಸ್ ಬಕೆಟ್ ಮಗ್, ನನಗನ್ಸುತ್ತೆ ದಟ್ ಐ ಡೋಂಟ್ ಥಿಂಕ್ ದಟ್ ಈಸ್ ನಾಟ್ ಮಚ್ ದಟ್ ರಿಲೆವೆಂಟ್. ಬಟ್ ಏನಾದ್ರೂ ಈ ಬಕೆಟ್ ಮಗು ಕ್ರೈಮ್ ಸೀನ್ ಇಂದ ತಗೊಂಡೋಗಿದ್ರೆ ದಟ್ ಈಸ್ ಮೋರ್ ರಿಲೆವೆಂಟ್. ಬಟ್ ಇನ್ನೊಂದೇನಂದ್ರೆ, ಅವ್ರ ಏನಾದ್ರೂ ಈ ರಕ್ತ ಕಲೆಗಳನ್ನು ತೊಳೆದ್ರು ಅಂತ ಯಾರಾದ್ರೂ ಹೇಳಿರ್ತಾರೆ. ರಕ್ತ ಕಲೆಗಳು ಕೈ ಕಾಲೆಲ್ಲ ತೊಳೆದ್ರು, ಬಟ್ಟೆಗಳನ್ನ ಬಕೆಟ್ ನಲ್ಲಿ ಹಾಕ್ಬಿಟ್ಟು ನೆನ್ಸಿಟ್ಟಿದ್ರು. ಅಲ್ಲ, ನಾನು ಹೇಳೋದು ಈ ಕೇಸಲ್ಲಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಯೂಶಲಿ ನಾವು ಇವನ್ ಹೆಬ್ಬಗೋಡಿನಲ್ಲಿ ನಾನು ಒಂದು ಕೇಸು ಇದೇ ತರ ಹಿಡಿದಿದ್ದೆ ನಾವು. ಏನಂದ್ರೆ, ನಾವು ಕ್ರೈಮ್ ಸೀನ್ ಹೋದಾಗ ಬಟ್ಟೆಗಳನ್ನೆಲ್ಲ ಬಕೆಟ್ ಅಲ್ಲಿ ತೊಳೆದ್ಬಿಟ್ಟು ರಕ್ತ ಕಲೆಗಳು ಇತ್ತು, ಆದ್ರೂ ಬಕೆಟ್ ಅಲ್ಲಿ ನೆಂದಾಕಿದ್ರು. ಸೊ ಅವಾಗ ನಾವು ಬಕೆಟ್ ಅನ್ನ ವಶಪಡಿಸ್ಕೊಂಡಿದ್ವಿ. ಸಿಮಿಲರ್ಲಿ ಬಟ್ಟೆಗಳು ವಶಪಡಿಸ್ಕೊಂಡು, ಅದೇ ರೀತಿ ಏನಾದ್ರೂ ಬಟ್ಟೆಗಳು ಇವ್ರೇನಾದ್ರೂ ಬಕೆಟ್ ಅಲ್ಲಿ ನೆಂದಾಕಿ ಇಟ್ಟಿದ್ರ, ಇಲ್ಲ ಅದು ನೆನೆಲಿಕ್ಕೆ ಉಪಯೋಗ ಮಾಡಿದ್ರ, ಅವಾಗ ದಟ್ ವಿಲ್ ಬಿ ಒನ್ ಆಫ್ ದ ಎವಿಡೆನ್ಸ್ ಟು ಕೊರಾಬರೇಟ್ ಅಷ್ಟೇ. ಓಕೆ, ಇನ್ನೊಂದು ವಿಷಯ ಸರ್, ಇನ್ನೊಂದು ಕೇಳಲೇಬೇಕು ನಾನು. ಸುಮಾರು 8 ದಿನಗಳ ಕಾಲ ರೇಣುಕಾಸ್ವಾಮಿಯ ಬಟ್ಟೆಯನ್ನು ಎಲ್ಲಿ ಮುಚ್ಚಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳಿರಲಿಲ್ಲ. 8 ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾರೆ, ಮಹಜರು ಮಾಡಿದ್ದಾರೆ, ಓಡಾಡಿಸಿದ್ದಾರೆ. ಬಟ್ಟೆಯಲ್ಲಿ ಅಂತ ಕೇಳಿದ್ರೆ ಮಾತ್ರ ಬಾಯಿ ಬಿಟ್ಟಿಲ್ಲ. ಆದರೆ ಆಫ್ಟರ್ 8 ಡೇಸ್ ಅದನ್ನು ತೋರಿಸಿದ್ದಾರೆ, ಬಟ್ಟೆ ಸಿಕ್ಕಿದೆ ಅಂತ. ಆಫ್ಟರ್ 80 ಡೇಸ್, ನಾನು 80 ಡೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಸಿಗುತ್ತೆ ಸರ್ ಆ ಬಟ್ಟೆಯಿಂದ? ಅದರಲ್ಲಿ ಏನೇನು FSLಗೆ ಬೇಕಾಗಿರೋ ಯಾವ ಅಂಶ ಸಿಗ್ತವೆ ಅಂತ?
ಇಲ್ಲ ಇಲ್ಲ, ದಟ್ ವಿಲ್ ಬಿ ಅ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್. ನೋಡಿ, ಈಗ ಬಟ್ಟೆಯಿಂದ ರಮಕಾಂತ್, ಐ ಟೆಲ್ ಯು ಹೌ ವಿ ಅನಲೈಸ್ ಅಂತ. ಬಟ್ಟೆಗಳ ಮೇಲೆ ಇವನಕ್ಕಂದು ಒಂದು, ಇಟ್ ವಿಲ್ ಕನ್ಫರ್ಮ್ ದಟ್ ದಿಸ್ ಬಿಲಾಂಗ್ ಟು ದ ವಿಕ್ಟಿಮ್. ಈ ಬಟ್ಟೆ ಅವಂದೇ. ಯಾಕಂದ್ರೆ ಇನ್ನೊಂದೇನಂದ್ರೆ ಅವನು ಎಲ್ಲಿ ಕಾರಿಂದ ಕೂತ್ಕೊಂಡು ಬಂದಿದಾನಲ್ಲ, ಹವಾ ಹಾಕಿರೋ ಬಟ್ಟೆಗೂ ಈ ಬಟ್ಟೆಗೂ ಒಂದು ಐಡೆಂಟಿಟಿ ಕನ್ಫರ್ಮ್ ಆಗುತ್ತೆ. ಒಂದು. ಎರಡನೇದು, ಆ ಬಟ್ಟೆಗಳ ಮೇಲೆ ಬಟ್ಟೆ ಬಟನ್ ಕಿತ್ತಿರೋದು, ಬಟ್ಟೆ ಹರಿದಿರೋದು, ದಟ್ ಇಸ್ ಅಗೇನ್ ಕನ್ಫರ್ಮ್ಸ್ ದನ್ ಅಸಾಲ್ಟ್ ಆನ್ ಹಿಮ್. ಎರಡು. ಮೂರನೇದು, ಅವನ ರಕ್ತಗಳಲ್ಲಿ ಏನಿದೆ ಆ ಬಟ್ಟೆಗಳ ಮೇಲೆ ಬರ್ಲಿಕ್ಕೆ ಕಾರಣ ಏನು? ಬಿಕಾಸ್ ಆಫ್ ಎನ್ ಅನ್ಯಾಚುರಲ್ ಆಕ್ಟ್ ಆನ್ ದ ಬಾಡಿ. ಸೊ ಆ ಬಟ್ಟೆನ ರಕ್ತದ ಕಲೆಗಳು ಏನಾಗುತ್ತೆ ಅಂದ್ರೆ ಫುಲ್ ಈ 8 ದಿವಸಕ್ಕೆ ಫುಲ್ ಡ್ರೈ ಆಗ್ಬಿಟ್ಟಿರುತ್ತೆ. ಡ್ರೈ ಆಗಿ ಅದರಲ್ಲೂ ಸಹ ದ ಬ್ಲಡ್ ಗ್ರೂಪಿಂಗ್ ಕ್ಯಾನ್ ಬಿ ಮೇಡ್, DNA ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಟು ಕನ್ಫರ್ಮ್ ದಟ್ ಇಟ್ ಬಿಲಾಂಗ್ಸ್ ಟು ದ ವಿಕ್ಟಿಮ್. ಅದನ್ನು ಮಾಡಬಹುದು. ಪ್ಲಸ್ ಈ ಕೂದಲು ಆ ಬಟ್ಟೆಗಳಿಗೆ ಏನಾದ್ರು ಅಟ್ಯಾಚ್ ಆಗಿದೆಯಾ, ದಟ್ ಆಲ್ಸೋ ಕ್ಯಾನ್ ಬಿ ಕನ್ಫರ್ಮ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆ ಕ್ರೈಮ್ಸ್ ಇನ್ ಕೋರಿಲೇಷನ್, ಅಂದ್ರೆ ಆ ಜಾಗದಲ್ಲಿ ಏನು ಈ ಬಸ್ಸು ಶೆಡ್ ಅಂತ ಏನ್ ಹೇಳ್ತಿದ್ರಿ, ಅಲ್ಲಿ ಮಣ್ಣಿತ್ತೋ ಇಲ್ಲ ಹುಲ್ಲಿತ್ತೋ ಇಲ್ಲ ಎಣ್ಣೆ ಪದಾರ್ಥ ಆಯಿಲ್, ಯೂಶಲಿ ಆ ಶೆಡ್ ಅಲ್ಲಿ ಬಸ್ ಎಲ್ಲ ಇರೋದ್ರಿಂದ ಈ ಡೀಸೆಲ್ಲು ಮತ್ತೆ ಗ್ರೀಸು ಅಂತದೆಲ್ಲ ನೆಲದ ಮೇಲೆ ಬಿದ್ದಿರುತ್ತೆ ಆ ಮಣ್ಣಲ್ಲಿ. ಅದನ್ನ ಅವನ ಬಟ್ಟೆ ಮೇಲೆ ಇದ್ರೆ ದಟ್ ಈಸ್ ಅನದರ್ ಕೋರಿಲೇಷನ್ ಆಫ್ ದಿ ಕ್ರೈಮ್ ಸೀನ್, ದ ಆಕ್ಚುಯಲ್ ಸೀನ್ ವಿತ್ ದ ವಿಕ್ಟಿಮ್ ನೆಲದ ಮೇಲೆ ಬಿದ್ದು ಹೊಡೆದಿದ್ದಾರೆ ಅನ್ನೋದಕ್ಕೆ ದಟ್ ಇಸ್ ಅನದರ್ ವೆರಿ ಗುಡ್ ಎವಿಡೆನ್ಸ್. ಸೊ ಈ ಆಯಿಲ್ ಪಾರ್ಟಿಕಲ್ಸು, ಮಡ್ ಪಾರ್ಟಿಕಲ್ಸು, ಗ್ರೀಸ್ ಪಾರ್ಟಿಕಲ್ಸು, ಪ್ಲಸ್ ಬ್ಲಡ್ ಸ್ಟೇನ್ಸು, ಪ್ಲಸ್ ಕೂದಲು, ಪ್ಲಸ್ ಬಟ್ಟೆ ಹರಿದಿರೋದು, ದಿಸ್ ಆರ್ ಆಲ್ ಎ ವೆರಿ ಗುಡ್ ಎವಿಡೆನ್ಸ್ ಟು ಕನ್ಫರ್ಮ್ ಆ ಮನುಷ್ಯನ ಮೇಲೆ ಅನ್ಯಾಚುರಲ್ ಆಕ್ಟ್ ಆಗಿದೆ. ಯಾಕಂದ್ರೆ ಮೈ ಮೇಲೆ ಇರ್ತಕ್ಕಂಥ ಗಾಯಗಳು ಗೊತ್ತಾಗ್ತಾ ಇದೆ. ಬಟ್ಟೆ ಆಲ್ಸೋ ಇಟ್ ಈಸ್ ಸ್ಪೀಕಿಂಗ್ ದ ಸೇಮ್ ಥಿಂಗ್, ದಟ್ ಎನ್ ಅನ್ಯಾಚುರಲ್ ಆರ್ ಎ ವೈಲೆಂಟ್ ಆರ್ ಎನ್ ಅಸಾಲ್ಟ್ ಹಸ್ ಬಿನ್ ಡನ್ ಆನ್ ಹಿಮ್. ಅದರಿಂದ ಬಟ್ಟೆ ಇಟ್ಸ್ ಅ ವೆರಿ ಗುಡ್ ಎವಿಡೆನ್ಸ್. ಓಕೆ, ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ಆಮೇಲೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಆ ಬಟ್ಟೆ ಅವರು ಔತ್ ಇಟ್ಟಿದಾರಲ್ಲ, ದಟ್ ಆಲ್ಸೋ ಕನ್ಫರ್ಮ್ಸ್ ದಟ್ ದೇ ವಾಂಟ್ ಟು ಡಿಸ್ಟ್ರಾಯ್ ದ ಎವಿಡೆನ್ಸ್. ಎರಡು. ಆಮೇಲೆ ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಸಿಕ್ಕಿದೆ, ಇಟ್ ಕನ್ಫರ್ಮ್ಸ್ ದಟ್ ದೇ ವರ್ ದ ಅಕ್ಯೂಸ್ಡ್. ಸರ್, ಇಲ್ಲಿ FSL ಅಲ್ಲಿ ಯಾರಿಗೆ ಕೆಲಸ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ, ಅಥವಾ ಏನು ನಡೆದಿದೆ ಈ ಬಾಡಿ ಮೇಲೆ ಅಂತ ಹೇಳ್ತೀರಾ ನೀವು ಅಂತ? FSL ಅಂದ್ರೆ ನೋಡಿ, ದಟ್ ಲ್ಯಾಬೊರೇಟರಿನಲ್ಲಿ ಆಲ್ ದಿಸ್ ಬಯಾಲಜಿಕಲ್ ಮೆಟೀರಿಯಲ್ ಟ್ರೇಸ್ ಎವಿಡೆನ್ಸ್ ಇದೆಲ್ಲ ಹೇಳಲಿಕ್ಕೆ ಬರ್ತದೆ. ಒಂದು, ಇದರಲ್ಲಿ ಯಾರು ಹೊಡೆದಿದ್ದಾರೆ ಅನ್ನೋದು ದಟ್ ಈಸ್ ದ ವಿಟ್ನೆಸಸ್ ಹ್ಯಾಸ್ ಟು ಸ್ಟೇಟ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಇವರೇ ಹೊಡೆದಿದ್ದಾರೆ ಅಂತ ಹೇಳೋದು ಯಾವಾಗ ಆಗುತ್ತೆ ಅಂದ್ರೆ, ಇಫ್ ದೇರ್ ಈಸ್ ಸಮ್ ಎವಿಡೆನ್ಸ್ ಫ್ರಮ್ ದ ವಿಕ್ಟಿಮ್ ಆನ್ ದ ಅಕ್ಯೂಸ್. ಅಂದ್ರೆ ರಕ್ತದ ಕಲೆಗಳು, ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಅವರ ಬಟ್ಟೆಗಳು ಏನ್ ಸೀಸ್ ಮಾಡಿದ್ದಾರೆ ಅದರ ಮೇಲೆ ಇವನ ರಕ್ತ ಕಲೆಗಳು ಸಿಕ್ಕಿದ ಮೇಲೆ ದರ್ಶನ್ ಹೊಡೆದಿದ್ದಾರೆ ಅಂತ ರುಜುವಾತಾಗತ್ತೆ. ಇದೆ ಅದೇ ರೀತಿ ಅಲ್ಲಿರೋರ್ನ 2-3 ಜನ ಅವ್ರ ಶೂ ಮೇಲೆ ರಕ್ತ ಸಿಕ್ತು, ಅದು ಸಿಕ್ತು ಅಂದ್ರೆ ದಟ್ ಆಲ್ಸೋ ಕನ್ಫರ್ಮ್ಸ್ ದಟ್ ಇವರೇ ಹೊಡೆದಿದ್ದಾರೆ ಅಂತ. ಮೂರನೇದು, ಈ ಬೆಲ್ಟ್ ಅಲ್ಲಿ ಏಟ್ ಬಿದ್ದಿದೆ ಅಂತ ಗೊತ್ತಿದೆ. ಆ ಬೆಲ್ಟ್ ಯಾರ್ದು? ಹೂ ಇಸ್ ದ ಓನರ್ ಆಫ್ ದ ಬೆಲ್ಟ್? ಅವರು. ಸೊ ದಟ್ ಈಸ್ ಅಂಡ್ ಶೂ ನಲ್ಲಿ ಮೇಲೆ ರಕ್ತ ಬರ್ತದೆ. ಹೂ ಇಸ್ ದ ಓನರ್ ಆಫ್ ದ ಶೂ? ಈ ರೀತಿ ದ ಬಿಲಾಂಗಿಂಗ್ಸ್ ಆಫ್ ದ ಸಸ್ಪೆಕ್ಟ್ಸ್ ಅಂಡ್ ದ ಕೋರಿಲೇಷನ್ ವಿತ್ ದ ವಿಕ್ಟಿಮ್ ಮೆಟೀರಿಯಲ್ ಎವಿಡೆನ್ಸಸ್ ಎಲ್ಲ ಬಯಾಲಜಿಕಲ್ ಎವಿಡೆನ್ಸಸ್ ಕೋರಿಲೇಟ್ ಮಾಡಿದಾಗ ದಟ್ ಕನ್ಫರ್ಮ್ಸ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ದ ಅಸಾಲ್ಟ್. ಸೊ ಈ ರೀತಿ ಕೋರಿಲೇಟ್ ಮಾಡ್ಲಿಕ್ಕೆ ಎಲ್ಲಾ ವಸ್ತುಗಳನ್ನ ತಗೊಂಡು ತನಿಖೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಇಷ್ಟೊಂದು ಜನ ಇದ್ದಾಗ, ಒಬ್ಬನೇ ಇದ್ದಾಗ ಇಂತ ಕಷ್ಟಪಡೋಂತ ಪರಿಸ್ಥಿತಿ ಬರೋದಿಲ್ಲ. ಬಟ್ 13-14 ಜನ ಇದ್ದಾರೆ, ಇದ್ರ ಕಳ್ರು ಯಾರು, ಹೊಡೆದಿರೋರು ಯಾರು ಅಂತ ಇದು ಮಾಡ್ಲಿಕ್ಕೆ ಇದೆಲ್ಲ ತನಿಖೆನ ಕುಲಕುಶವಾಗಿ ಮಾಡೋದು ತನಿಖಾದಾರಿಯ ಕರ್ತವ್ಯ. ಅದು ಮಾಡ್ತಾ ಇದ್ದಾರೆ ಅಂತ ಅನ್ಸ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ದಿನೇಶ್ ರಾವ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರಿ, ಇನ್ ಡೆಪ್ತ್, ಇನ್ ಡೀಟೇಲ್ ಹೇಳಿದಿರಿ. ಥ್ಯಾಂಕ್ ಯು ಸೋ ಮಚ್ ಸರ್.